Dear students, today we are discuss about our constitution, preamble of the constitution. So, we the people of India having solemnly resolved to constitute India into a sovereign, socialist, secular, democratic republic and to secure to all its citizens. Our constitution ನಲ್ಲಿ ಪ್ರಿಯಾಂಬಲ್ ಯಾವ ರೀತಿ ಇದೆ, ಪ್ರಿಯಾಂಬಲ್ ಏನೇನು ಹೇಳಲಾಗಿದೆ ಅನ್ನುವಂಥದ್ದು. ಸೊ ವಿ ದ ಪೀಪಲ್ ಆಫ್ ಇಂಡಿಯಾ, ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved to the constitute India into a sovereign, socialist, secular, democratic republic and to secure to all its citizens justice, social, economic and political, liberty of thoughts, expression, belief, faith and worship. Liberty ಯಾವುದ್ರಲ್ಲಿ ಇರಬೇಕು? ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. ಆ್ಯಂಡ್ ಈಕ್ವಾಲಿಟಿ ಯಾವುದರಲ್ಲಿ? ಸೊ ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಆಫ್ ಆಪರ್ಚುನಿಟಿ ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್. ಈಕ್ವಾಲಿಟಿ ಆಫ್ ಸ್ಟೇಟಸ್, ನಮ್ಮೆಲ್ಲರ ಸ್ಟೇಟಸಲ್ಲೂ ಕೂಡ ಒಂದು ಈಕ್ವಾಲಿಟಿ ಇರಬೇಕು. ಆ್ಯಂಡ್ ಆಪರ್ಚುನಿಟಿ, ಅವಕಾಶದಲ್ಲಿ ಒಂದು ಈಕ್ವಲ್ ಇರಬೇಕು ಅನ್ನುವಂಥದ್ದು. ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್. ಆ್ಯಂಡ್ ಫ್ರಾಟರ್ನಿಟಿ, ಅಶ್ಯೂರಿಂಗ್ ದೆಮ್ dignity of the individual, the unity and integrity of the nation. Fraternity ಯಾವುದ್ರಲ್ಲಿ ಇರಬೇಕು? assuring dignity of the individual and the unity and integrity of the nation. In our Constituent Assembly, this 26th day of November 1949, do hereby adopt, enact and give to ourselves this constitution. ಇವೆಲ್ಲವುಗಳನ್ನು ಅಂದರೆ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರಾಟರ್ನಿಟಿ ಇವುಗಳೆಲ್ಲ ಏನು ಮಾಡಿದ್ದೀವಿ? ನಮಗೆ ನಾವೇ ಕೊಟ್ಕೊಂಡಿದ್ದೀವಿ. ಸೊ ಯಾವಾಗ ಇನ್ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ದಿಸ್ 26th day of November 1949 do hereby adopt, ನಮಗೆ ನಾವೇ ಅಡಾಪ್ಟ್ ಮಾಡ್ಕೊಂಡ್ವಿ, enact and give to ourselves this constitution. ಈ ಒಂದು ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನ್ ಮೂಲಕ ನಮಗೆ ನಾವೇ ಏನನ್ನ ಎಲ್ಲ ಹಕ್ಕುಗಳನ್ನು ನಾವು ಕೊಟ್ಕೊಂಡಿದ್ದೀವಿ. ಸೊ the word socialist and secular were added by the 42nd Constitution Amendment Act in 1976. The preamble to our Constitution is meaningful. Our preamble to our Constitution is very meaningful. It describes our political system and is a key to understand our Constitution. ನಮ್ಮ ಪ್ರಿಯಾಂಬಲನ್ನು ನೋಡಿದ ತಕ್ಷಣ ನಮಗೆ ಏನು ಹೇಳುತ್ತೆ? ಒಂದು ಕಾನ್ಸ್ಟಿಟ್ಯೂಷನಿನ ಪ್ರಿಯಾಂಬಲನ್ನು ನೋಡಿದ ತಕ್ಷಣ ಏನು ಹೇಳುತ್ತೆ? ಸೊ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನಿದೆ? ಸೊ ದ ಪ್ರಿಯಾಂಬಲ್ ಟು ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಮೀನಿಂಗ್ಫುಲ್. ಇಟ್ ಡಿಸ್ಕ್ರೈಬ್ಸ್ ಅವರ್ ಪೊಲಿಟಿಕಲ್ ಸಿಸ್ಟಮ್. ನಮ್ಮ ರಾಜಕೀಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ತಿಳಿಸ್ತಾ ಹೋಗುತ್ತೆ. ಆ್ಯಂಡ್ ಈಸ್ ಎ ಕೀ ಟು ಅಂಡರ್ಸ್ಟ್ಯಾಂಡ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಕಾನ್ಸ್ಟಿಟ್ಯೂಷನನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಪ್ರಿಯಾಂಬಲ್ ನೋಡಿದ ತಕ್ಷಣ ಆ ಕಾನ್ಸ್ಟಿಟ್ಯೂಷನ್ ಏನು, ಅದರೊಳಗಡೆ ಏನಿದೆ ಅನ್ನೋದನ್ನು ತಿಳಿಸ್ತಾ ಹೋಗುತ್ತೆ. ಇಟ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಆಸ್ ದ ಜಿವೆಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇದನ್ನು ಯಾವ ರೀತಿಯಾಗಿ ಡಿಸ್ಕ್ರೈಬ್ ಮಾಡಲಾಗಿದೆ ಅಂತಂದರೆ ನಮ್ಮ ಪ್ರಿಯಾಂಬಲನ್ನು. ಸೊ ಇಟ್ ಹ್ಯಾಸ್ ಬೀನ್ ಡಿಸ್ಕ್ರೈಬ್ಡ್ ಆಸ್ ದ ಜಿವೆಲ್ ಆಫ್ ದ ಕಾನ್ಸ್ಟಿಟ್ಯೂಷನನ್ನು ಜಿವೆಲ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಆ್ಯಂಡ್ ಅಕಾರ್ಡಿಂಗ್ ಟು ಕೆ ಎಂ ಮುನ್ಷಿ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಮುನ್ಷಿ ಹ್ಯಾಸ್ ರೆಫರ್ಡ್ ಟು ಇಟ್ ಹ್ಯಾಸ್ ಎ ಪೊಲಿಟಿಕಲ್ ಹೊರೋಸ್ಕೋಪ್. ಸೊ ಇಟ್ ಹ್ಯಾಸ್ ಎ ಪೊಲಿಟಿಕಲ್ ಹೊರೋಸ್ಕೋಪ್. ಇದನ್ನು ನೋಡಿದ ತಕ್ಷಣ ಕಾನ್ಸ್ಟಿಟ್ಯೂಷನಿನ ಭವಿಷ್ಯವನ್ನು ಹೇಳ್ತಾ ಹೋಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ವಿ ದ ಇಂಡಿಯನ್ ಸಿಟಿಸನ್ಸ್, ದ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ beings we the citizens of India, the Indian Constitution is framed by the Indians. So
ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಫ್ರೇಮ್ಡ್ ಬೈ ಇಂಡಿಯನ್ಸ್. ಸೊ ನಮ್ಮಿಂದಲೇ ಸಂವಿಧಾನ ರಚನೆ ಆಗಿದೆ ಅನ್ನುವಂಥದ್ದು. ಇಟ್ ಸ್ಟ್ರೈವ್ಸ್ ಟು ಫುಲ್ಫಿಲ್ ದ ಡ್ರೀಮ್ ಆಫ್ ಇಂಡಿಯನ್ಸ್. ಏನಾಗಿದೆ, ಕಾನ್ಸ್ಟಿಟ್ಯೂಷನ್ ಒಂದು ಭಾರತೀಯರ ಕನಸಾಗಿದೆ. ಆ ಕನಸು ಹೊರಬಿದ್ದಿದೆ ಅನ್ನುವಂಥದ್ದು.